ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರಿಲೇಟೆಡ್ ರೀಲ್ಸು ಶಾರ್ಟ್ಸು ಮತ್ತು ಈ ಡೀಟೇಲ್ ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಕೇಳಿದ ಕ್ವೆಶನ್ಸ್ ಅಂದರೆ ಇದನ್ನು ಹೇಗೆ ಮಾಡೋದು, ಏನೇನು ತಿನ್ನಬೇಕು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ, ಯಾವಾಗ ತಿನ್ನಬೇಕು, ಎಕ್ಸಸೈಸ್ ಮಾಡಲೇಬೇಕಾ, ಮಾಡಿದ್ರೆ ಎಷ್ಟು ದಿನ ಮಾಡಬೇಕು, ಈ ರೀತಿ ಇನ್ನೂ ಎಷ್ಟೊಂದು ಕ್ವೆಶನ್ಸು. ಸೊ ಅದೆಲ್ಲದಕ್ಕೂ ಆದಷ್ಟು ಈ ವಿಡಿಯೋನಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಆ್ಯಂಡ್ ಮೇನ್ ಥಿಂಗು, ನಾನು ಯಾವುದೇ ಮೆಡಿಕಲ್ ಪ್ರಾಕ್ಟೀಷ್ನರ್ ಅಲ್ಲ, ಬಟ್ ನಾನು ಯಾವ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತೀನಿ, ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನೇನೆಲ್ಲ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡಿದ್ದೀನಿ, ನನಗೆ ಹೇಗೆ ಇದು ರಿಸಲ್ಟ್ನ ಕೊಡ್ತಾ ಇದೆ ಅನ್ನೋದನ್ನ ಮಾತ್ರ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋದು. ಹೆಲ್ದಿ ಲೈಫ್ ಸ್ಟೈಲ್ ಬೇಕು ಅಂದರೆ ಪ್ರಾಪರ್ ಡಯಟ್ನ ಫಾಲೋ ಮಾಡ್ತಾ, ಅಂದರೆ ಕರೆಕ್ಟಾಗಿರೋ ಊಟನ ಕರೆಕ್ಟ್ ಟೈಮ್ಗೆ ತಿಂತ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಡೆಫಿನೆಟಾಗಿ ತೂಕನ ಕಡಿಮೆ ಮಾಡಿಕೊಂಡು ಫಿಟ್ಟಾಗಿ ಮತ್ತು ಹೆಲ್ದಿಯಾಗಿ ಇರ್ಬೋದು. ಲೈಫ್ ಹ್ಯಾಸ್ ನೋ ರಿಮೋಟ್, ಗೆಟ್ ಅಪ್ ಆ್ಯಂಡ್ ಚೇಂಜ್ ಇಟ್ ಯುವರ್ ಸೆಲ್ಫ್. ಈ ಮೀನಿಂಗ್ಫುಲ್ ಕೋಟ್ ಜೊತೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾನು ನನ್ನ ಲಾಸ್ಟ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳಿದ್ದೀನಿ, ಆದರೆ ನೆಕ್ಸ್ಟ್ ಹೇಳೋ ವಿಷಯಗಳು ಕರೆಕ್ಟಾಗಿ ಅರ್ಥ ಆಗಬೇಕು ಅಂದರೆ ಕ್ವಿಕ್ಕಾಗಿ ಅದನ್ನು ರೀಕಾಲ್ ಮಾಡಿಬಿಡೋಣ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನಿಲ್ಲ, ಸ್ಪೆಸಿಫಿಕ್ ಟೈಮ್ ಲಿಮಿಟಲ್ಲಿ ತಿಂದು ಉಳಿದಿರೋಂಥ ಟೈಮಲ್ಲಿ ಏನು ತಿಂದೇನೆ ಹಾಗೆ ಇರೋದು. ನಾವು ಡೈಲಿ ತಿಂದಿರೋಂಥ ಫುಡ್ಡು ಕರೆಕ್ಟಾಗಿ ಡೈಜೆಸ್ಟ್ ಆಗೋದಕ್ಕೆ 4 to 6 ಗಂಟೆ ತೊಗೊಳುತ್ತೆ. ಆ ಟೈಮಲ್ಲಿ ಕೂಡ ನಾವು ಗ್ಯಾಪ್ ಇಲ್ದಂಗೆ ತಿಂದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಇಲ್ಲದೇ ಫ್ಯಾಟು ಬರ್ನ್ ಆಗೋ ಬದಲು ಸ್ಟೋರ್ ಆಗೋದಕ್ಕೆ ಶುರು ಆಗುತ್ತೆ. ಈ ಟೈಮಲ್ಲಿ ನಾವು ಮಾಡುವಂಥ ಫಾಸ್ಟಿಂಗು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಕ್ಸಾಂಪಲ್ಗೆ, ನಾವು ದಿನದಲ್ಲಿ 8 ಅವರ್ ಅಂದರೆ 8 ಗಂಟೆನಲ್ಲಿ ತಿಂದಿದ್ದೀವಿ ಅಂದರೆ ಅದನ್ನು ಕಂಪ್ಲೀಟಾಗಿ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ 4 to 6 ಗಂಟೆ ತೊಗೊಳುತ್ತೆ. ಇನ್ನು ಉಳಿದಿರೋ ಟೈಮಲ್ಲಿ ಬಾಡಿನಲ್ಲಿ ಸ್ಟೋರ್ ಆಗಿರೋವಂಥ ಫ್ಯಾಟನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅದರಿಂದ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ನಮಗೆ ಈಸಿಯಾಗಿ ರಿಸಲ್ಟನ್ನು ಕೊಡುತ್ತೆ, ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ಈಗ ಗೊತ್ತಾಯ್ತಲ್ವಾ? ಈಗ ಟೈಪ್ ಆಫ್ ಫಾಸ್ಟಿಂಗ್ ಯಾವುದೆಲ್ಲ ಇದೆ ಅಂತ ನೋಡೋಣ. ನಾವೆಲ್ಲರೂ ಯೂಶ್ವಲ್ ಆಗಿ ಫಾಲೋ ಮಾಡೋದು 12:12 ಫಾಸ್ಟಿಂಗ್ನ, ಅಂದರೆ ಬೆಳಿಗ್ಗೆ 9 ಗಂಟೆಗೆ ತಿಂಡಿನ ತಿಂದರೆ ರಾತ್ರಿ 9 ಗಂಟೆಗೆ ಅವತ್ತಿನ ಊಟನ ಕಂಪ್ಲೀಟ್ ಮಾಡ್ತೀವಿ ಅಲ್ವಾ. ನೆಕ್ಸ್ಟ್ ಬೆಳಿಗ್ಗೆ 9 ಗಂಟೆವರೆಗೂ ಏನೂ ತಿನ್ನಲ್ಲ, ಬಟ್ ಕೆಲವೊಬ್ಬರು ತಿಂತಾನೇ ಇರ್ತಾರೆ ನೈಟ್ ಕೂಡ ಹೊಟ್ಟೆ ಹಸಿವಾಯಿತು ಅಂತ ಹೇಳಿ. ಇದು ಬಿಟ್ಟರೆ ನೆಕ್ಸ್ಟ್ ಬಂದು 16:8 ಫಾಸ್ಟಿಂಗ್, ಅಂದರೆ ಯಾವಾಗ ನಾವು ಜಸ್ಟ್ 8 ಅವರಲ್ಲಿ ಅಂದರೆ 8 ಗಂಟೆನಲ್ಲಿ ಮಾತ್ರ ತಿಂದು ಉಳಿದಿರೋ 16 ಗಂಟೆ 16 ಅವರ್ಸ್ ಫಾಸ್ಟಿಂಗ್ ಮಾಡ್ತೀವೋ ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಫಾಸ್ಟಿಂಗು. ಅಷ್ಟೇ ಬೇಗ ಇದು ರಿಸಲ್ಟ್ನು ಕೂಡ ಕೊಡೋವಂಥದ್ದು. ಇನ್ನು 14:10 ಫಾಸ್ಟಿಂಗ್ ಕೂಡ ಮಾಡ್ಬೋದು, ಆದರೆ ಅದರ ರಿಸಲ್ಟು ಆಲ್ಮೋಸ್ಟ್ 12:12 ಫಾಸ್ಟಿಂಗ್ ಥರನೇ ಇರುತ್ತೆ. ಹಾಗಾಗಿ ತುಂಬ ಜನ ಈ 16:8 ಫಾಸ್ಟಿಂಗನ್ನೇ ಪ್ರಿಫರ್ ಮಾಡ್ತಾರೆ. ಹಾಗಂತ ಸ್ಟಾರ್ಟಿಂಗಲ್ಲೇ ನಾವು ಡೈರೆಕ್ಟಾಗಿ 16:8 ಫಾಸ್ಟಿಂಗ್ ಮಾಡಿಬಿಡ್ತೀವಿ ಅಂತ ಹೋದರೆ ಡೆಫಿನೆಟಾಗಿ ಆಗಲ್ಲ. ಖಂಡಿತ ಒಂದು ವಾರ ಮಾಡಿ ಬಿಟ್ಬಿಡ್ತೀವಿ. ಯಾವುದಕ್ಕೆ ಆಗಲಿ ಫಸ್ಟು ನಾವು ಅಡ್ಜಸ್ಟ್ ಆಗಬೇಕು, ನಮ್ಮ ಬಾಡಿನ ಅಡ್ಜಸ್ಟ್ ಮಾಡಬೇಕು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮೊದಲು 12:12ನ ಕರೆಕ್ಟಾಗಿ ಒಂದು 15 ದಿನ ಮಾಡಿ, ಆಮೇಲೆ 14:10 ಫಾಸ್ಟಿಂಗನ್ನು ಸ್ಟಾರ್ಟ್ ಮಾಡಿ, ಅದನ್ನು ಕೂಡ ಒಂದು 15 to 20 ದಿನ ಅಭ್ಯಾಸ ಮಾಡಿಕೊಂಡು ಆಮೇಲೆ 16:8ನ ಸ್ಟಾರ್ಟ್ ಮಾಡ್ಬೋದು. ವೆಯ್ಟ್ ಏನಾದರೂ ತುಂಬ ಜಾಸ್ತಿ ಇದೆ ಅಂದಾಗ ಈ 16:8 ಮೆಥಡು ಬೆಸ್ಟ್ ಆಪ್ಷನು, ಬೇಗ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸರಿ ನಾವು ಅಂದ್ಕೊಂಡಿರೋ ವೆಯ್ಟನ್ನ ರೀಚ್ ಆದಮೇಲೆ ಈ ಫಾಸ್ಟಿಂಗಲ್ಲೇ ಇನ್ನೊಂದು ಟೈಪ್ ಆಗಿರುವಂಥ ಸನ್ರೈಸ್ ಟು ಸನ್ಸೆಟ್ ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋದರೆ ಮತ್ತೆ ವೆಯ್ಟ್ ಜಾಸ್ತಿ ಆಗಲ್ಲ. ಈಗ ಮೊದಲು ಈ ಈಟಿಂಗ್ ಟೈಮಲ್ಲಿ ಏನೇನೆಲ್ಲ ತಿನ್ಬೋದು ಅಂತ ನೋಡಿಬಿಡೋಣ, ಅಂದರೆ ವಾಟ್ ಟು ಈಟ್ ಡ್ಯೂರಿಂಗ್ ದಿಸ್ ಈಟಿಂಗ್ ಪೀರಿಯಡ್. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ಯಾವಾಗ ತಿಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಾಗಂತ ಹೆಚ್ಚೆಚ್ಚಾಗಿ ಬೇಕ್ರಿ ಫುಡ್ಡು, ಕರೆದಿರೋ ಐಟಮ್ಸು, ಜಂಕ್ ಫುಡ್ಸ್ನ ತಿಂತಾ ಹೋದರೆ ವೆಯ್ಟ್ ಕಡಿಮೆ ಆಗೋದಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಜೊತೆಗೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಶುರುವಾಗುತ್ತೆ. ಸೊ ಈ ಈಟಿಂಗ್ ಪೀರಿಯಡಲ್ಲಿ ಆದಷ್ಟು ಹೆಲ್ದಿ ಆಗಿರೋದನ್ನೇ ತಿನ್ನಬೇಕು, ಅಂದರೆ ಫುಲ್ ಆಫ್ ನ್ಯೂಟ್ರಿಯೆಂಟ್ಸು ನಾವು ತಿನ್ನುವಂಥ ಊಟದಲ್ಲಿ ಇರೋ ಥರ ನಾವು ಯಾವಾಗಲೂ ನೋಡ್ಕೋಬೇಕು.
ಇದ್ರ ಜೊತೆಗೆ ಈ ಒಂದು ಕೋಟ್ನ ಯಾವಾಗಲೂ ನೆನ್ಪಿಟ್ಕೋಬೇಕು ಮತ್ತು ಫಾಲೋನು ಮಾಡಬೇಕು. ಯಾವುದದು ಅಂದರೆ ಈಟ್ ಬ್ರೇಕ್ಫಾಸ್ಟ್ ಲೈಕ್ ಅ ಪ್ರಿನ್ಸ್, ಅಂದರೆ ಬೆಳಗ್ಗೆ ತಿಂಡಿ ತುಂಬ ಲಿಮಿಟೆಡ್ ಆಗಿರಬೇಕು. ಲಂಚ್ ಲೈಕ್ ಅ ಕಿಂಗ್, ಅಂದರೆ ಬ್ಯಾಲೆನ್ಸಿಂಗ್ ಮೀಲ್ನ ತೊಗೋಬೇಕು. ಇನ್ನು ಡಿನ್ನರ್ ಲೈಕ್ ಎ ಬೆಗ್ಗರ್, ಆದಷ್ಟು ಕಡಿಮೆ ತೊಗೋಬೇಕು. ದಿನದಲ್ಲಿ ಫಸ್ಟ್ ಮೀಲು ಅಂದರೆ ಬೆಳಿಗ್ಗೆ ತಿಂಡಿ ತಿನ್ನೋ ಟೈಮಲ್ಲಿ ಫಾಸ್ಟಿಂಗ್ನ ಬ್ರೇಕ್ ಮಾಡುವಾಗ ಸ್ವೀಟ್ ಐಟಮ್ಸ್ ಅಂದರೆ ಟೀ, ಕಾಫಿ ಅಥವಾ ಬೇರೆ ಸ್ವೀಟ್ಸ್ ತಿನ್ನೋ ಬದಲು, ಜೊತೆಗೆ ಹೆವಿಯಾಗಿರೋ ಬ್ರೇಕ್ಫಾಸ್ಟ್ನ ತೊಗೊಳ್ಳೋ ಬದಲು ಜಸ್ಟ್ 2 ಇಡ್ಲಿ, ಅವಲಕ್ಕಿ ಅಥವಾ ಉಪ್ಪಿಟ್ಟು ವಿತ್ ವೆಜಿಟೇಬಲ್ಸು, ಇನ್ನು ನೆನೆಸಿರುವಂಥ ಡ್ರೈ ಫ್ರೂಟ್ಸು, ನಟ್ಸು ಅಥವಾ ಹಣ್ಣುಗಳನ್ನು ತಿಂದು ಈ ದಿನನ ಸ್ಟಾರ್ಟ್ ಮಾಡ್ಬೋದು. ಬಟ್ ಎಲ್ಲದರಲ್ಲೂ ಪೋರ್ಷನ್ ಕಂಟ್ರೋಲ್ ತುಂಬ ಮುಖ್ಯ. ಬೆಳಿಗ್ಗೆನೇ ಟೀ, ಕಾಫಿ ಮತ್ತು ಸ್ವೀಟ್ ಐಟಮ್ಸ್ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಗ್ಲೂಕೋಸ್ ಲೆವೆಲ್ ಹೈ ಆಗುತ್ತೆ. ಇದರಿಂದ ಪೂರ್ತಿ ದಿನ ಸ್ವೀಟ್ ಕ್ರೇವಿಂಗ್ ಇದ್ದೇ ಇರುತ್ತೆ. ಹೊಟ್ಟೆ ಹಸು ಕೂಡ ಜಾಸ್ತಿ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ಅಷ್ಟು ತಿಂಡಿ ತಿಂದರೆ ಮತ್ತೆ ಹೊಟ್ಟೆ ಹಶ್ವಾಗಲ್ವಾ ಅಂದರೆ ಡೆಫಿನೆಟಾಗಿ ಹೊಟ್ಟೆ ಹಶ್ವಾಗುತ್ತೆ. ಸೊ ಈ ಮಧ್ಯಾಹ್ನದ ಊಟ ಮಾಡೋದಕ್ಕಿಂತ ಮುಂಚೆ ಮತ್ತೆ ಹೊಟ್ಟೆ ಹಶ್ವಾದರೆ ಒಂದು ಕ್ಯಾರೆಟು ಅಥವಾ ಒಂದು ಸೌತೆಕಾಯಿನ ತಿನ್ಬೋದು ಅಥವಾ ಒಂದು ಹಣ್ಣನ್ನು ತಿನ್ಬೋದು. ಹಾಗೆ ಲಂಚ್ಗೆ ಮೊದಲೇ ಹೇಳಿದಾಗೆ ಬ್ಯಾಲೆನ್ಸ್ಡ್ ಮೀಲ್ ಇರಲೇಬೇಕು. ಅದರಲ್ಲಿ ಕಾರ್ಬ್ಸು, ಫ್ಯಾಟು, ಫೈಬರು, ಪ್ರೋಟೀನ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಬೇಕು. ಪ್ರೋಟೀನ್ ರಿಚ್ ಫುಡ್ಸ್ ಅಂತ ಬಂದರೆ ಕಾಳುಗಳು, ಮೊಳಕೆ ಬಂದಿರೋ ಕಾಳುಗಳು, ಬೇಳೆ, ಕಿಡ್ನಿ ಬೀನ್ಸು, ಪನ್ನೀರು, ಸೋಯಾ, ಚಿಕನ್ನು, ಫಿಶ್ಶು, ಮಟನ್ನು ಇವೆಲ್ಲ ಕೂಡ ಅದರಲ್ಲಿ ಸೇರಿಕೊಳ್ಳುತ್ತೆ. ಡಯೆಟ್ ಮಾಡ್ತಿದ್ದೀವಿ ಅಂತ ಸಪ್ರೇಟಾಗಿ ನಮಗೇನೆ ಅಂತ ಒಂದು ಅಡುಗೆ ಮಾಡ್ಕೊಳ್ಳೋದು ಏನು ಬೇಡ. ಮನೆಯಲ್ಲಿ ರೆಗ್ಯುಲರ್ ಆಗಿ ಅಡುಗೆನ ಮಾಡ್ತೀವಲ್ವ, ಅದರಲ್ಲೇ ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ರ ಜೊತೆಗೆ ಮನೇಲಿರೋರ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ರೈಸ್ನ ನಾವು ಬ್ರೌನ್ ರೈಸು ಅಥವಾ ಮಿಲೆಟ್ಸ್ಗಳಿಂದ ರೀಪ್ಲೇಸ್ ಮಾಡ್ಕೋಬೋದು. ಈ ಕಾರ್ಬ್ಸು, ಫೈಬರು, ಫ್ಯಾಟು, ಪ್ರೋಟೀನು ಇದೆಲ್ಲದ್ರ ಬಗ್ಗೆ ಡೀಟೇಲಾಗಿ ನಾನು ಈ ವಿಡಿಯೋನಲ್ಲಿ ಅಂದರೆ ನಾನು ಲಾಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಕೂಡ ಹೇಳಿದ್ದೀನಿ. ಹಾಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆನೇ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ. ಸೊ ಅದೆರಡನ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರಿ ಮರೀದೆ ಚೆಕ್ ಮಾಡಿ. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ ಅಲ್ವಾ, ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಇರೋದಿಲ್ಲ. ಸೊ ಅನ್ನ ನಾವು ತಿಂದಾಗ ಅದು ಬೇಗ ಜೀರ್ಣ ಆಗಿಬಿಡುತ್ತೆ ಮತ್ತು ಬೇಗನೂ ಹೊಟ್ಟೆ ಹಸಿಯೋದಕ್ಕೆ ಶುರು ಆಗುತ್ತೆ. ಇನ್ನು ಈ ರೈಸಲ್ಲಿರುವಂಥ ಕಾರ್ಬ್ಸು ಆಲ್ಮೋಸ್ಟ್ ಲೈಕ್ ಶುಗರೇ. ಹಾಗಿದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ಅನ್ನ ತೊಗೋಬಾರ್ದಾ ಅಂದರೆ ಹಾಗೇನಿಲ್ಲ. ಸ್ವಲ್ಪ ಅನ್ನದ ಜೊತೆ ಜಾಸ್ತಿ ಸಾಂಬಾರು ಮತ್ತು ಪಲ್ಯ, ತರಕಾರಿಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ಪ್ರೋಟೀನು ಮತ್ತು ಫೈಬರ್ ರಿಚ್ ಫುಡ್ಡನ್ನು ತೊಗೊಳ್ಳೋದ್ರಿಂದ ಫುಡ್ಡು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಅಲ್ವಾ. ಸೊ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಅಟ್ಲೀಸ್ಟ್ ಎಗ್ಗನ್ನು ತಿನ್ನೋದನ್ನಾದರೂ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿ ದಾಲು, ಅದರಲ್ಲೂ ಮಸೂರ್ ದಾಲು, ಕಿಡ್ನಿ ಬೀನ್ಸು, ಪನ್ನೀರು, ಟೋಫು, ಪೀನಟ್ಸು, ಡ್ರೈ ಫ್ರೂಟ್ಸು ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡ್ಕೋಬೋದು. ಹಾಗೆ ಜೊತೆಗೆ ಮೊಸರು ಮತ್ತು ಮಜ್ಜಿಗೆನೂ ಕೂಡ ನಮ್ಮ ಡಯಟಲ್ಲಿ ಸೇರಿಸ್ಕೊಳ್ಳಬೇಕು. ಕರ್ಡ್ ಮತ್ತು ಬಟರ್ ಮಿಲ್ಕು ನಮ್ಮ ಬಾಡಿನಲ್ಲಿ ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇವು ಗುಡ್ ಗಟ್ ಬ್ಯಾಕ್ಟೀರಿಯಾಸು ಹೊಟ್ಟೆನ ಹೆಲ್ದಿಯಾಗಿ ಇಡೋದ್ರ ಜೊತೆಗೆ ನಮ್ಮ ಸ್ಕಿನ್ನು ಮತ್ತು ಹೇರ್ ಟೆಕ್ಸ್ಚರ್ನು ಕೂಡ ಇಂಪ್ರೂವ್ ಮಾಡ್ತವೆ. ಇನ್ನು ಲಂಚು ಮತ್ತು ಡಿನ್ನರ್ ಮಧ್ಯೆ ಇರೋ ಟೈಮಲ್ಲಿ ಹೊಟ್ಟೆ ಹಸಿವಾದರೆ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ರೋಸ್ಟೆಡ್ ಸೀಡ್ಸ್ನ ತೊಗೋಬೋದು, ಮಖಾನ, ಶೇಂಗಾ ಅಥವಾ ಈ ರೀತಿ ಹುರ್ಗಡ್ಲೆನ ತೊಗೋಬೋದು. ಇದರಿಂದ ಹೊಟ್ಟೆ ಹಸಿವು ಕಡಿಮೆ ಆಗುತ್ತೆ, ಜಂಕ್ ಫುಡ್ಸ್ ಕಡೆ ಮನಸ್ಸು ವಾಲೋದು ಕೂಡ ಕಡಿಮೆ ಆಗುತ್ತೆ. ಇನ್ನು ನಮ್ಮ ಲಾಸ್ಟ್ ಮೀಲ್ನ ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿ ತೊಗೋಬೇಕು. ಅಂದರೆ 2 ಚಿಕ್ಕ ಚಪಾತಿ ಅಥವಾ ಒಂದು ಸಣ್ಣ ಬೌಲಷ್ಟು ಸಾಲಡ್ಡು ಅಥವಾ ಒಂದು ಬೌಲ್ ಸೂಪು ಈ ಥರ ತೊಗೊಂಡ್ರೆ ಆಯಿತು. ಜಾಸ್ತಿ ತಿಂದಿದ್ದೀವಿ ಅಂದರೆ ನಾವು ಬೆಳಗ್ಗೆಯಿಂದ ಮಾಡಿದ್ದೆಲ್ಲ ಕೂಡ ವೇಸ್ಟ್ ಆಗಿಬಿಡತ್ತೆ. ಯಾಕಂದರೆ ಬಾಡಿ ನಾವು ತಿಂದಿರೋ ಹೆವಿ ಮೀಲ್ನ ಡೈಜೆಸ್ಟ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರುತ್ತೆ ಅಲ್ವಾ. ಸೊ ಸ್ಟೋರ್ ಆಗಿರೋಂಥ ಫ್ಯಾಟ್ನ ಯಾವಾಗ ಬರ್ನ್ ಮಾಡಬೇಕು ಹೇಳಿ. ನಾವು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೇಬೇಕು ಅಂದರೆ ಈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಅಂದರೆ ನೈಟು ಆದಷ್ಟು ಕಡಿಮೆನೇ ತಿನ್ನಬೇಕು. ಇನ್ ಜನರಲ್ಲು ನಾವು ಸ್ವಲ್ಪ ಫಾಸ್ಟಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ತಿನ್ನಬೇಕು, ಸಂಜೆ ಸ್ವಲ್ಪ ಬೇಗನೆ ಊಟ ಮುಗಿಸ್ಬೇಕು. ಸೊ ಊಟ ಮುಗಿದ ಮೇಲೆ ಮತ್ತೆ ಏನು ತಿನ್ನಬಾರ್ದು, ಜಸ್ಟ್ ನೀರನ್ನಷ್ಟೇ ಕುಡಿಬೇಕು. ಇದ್ರ ಜೊತೆ ಇನ್ನೊಂದು ಫಾಸ್ಟಿಂಗ್ ಇದೆ, ಅದು ಹೇಗೆ ಅಂದರೆ 5:2. ಅಂದರೆ ವೀಕಲ್ಲಿ 5 ದಿನ ನಾವು ರೆಗ್ಯುಲರ್ ಆಗಿ ಊಟ ಮಾಡಿ 2 ದಿನ ಉಪವಾಸ ಮಾಡೋದು. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ, ನಿಮಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ ಹೇಗೆ ಇದನ್ನು ಮಾಡೋದು ಅಂತ. ಉಳಿದಿರೋ 2 ದಿನದಲ್ಲಿ ಜಸ್ಟ್ 1 ಅಥವಾ 2 ಹಣ್ಣನ್ನು ತಿಂದು ಅಥವಾ ಸ್ವಲ್ಪ ಸಾಲಡ್ನ ತಿಂದು ಬಿಟ್ಬಿಡ್ಬೋದು. ಸೊ ಕಂಟಿನ್ಯೂಸ್ ಆಗಿ ಈ ರೀತಿ 48 ಅವರ್ಸ್ ಫಾಸ್ಟ್ ಮಾಡೋದ್ರಿಂದ ಈ ಪ್ರೋಸೆಸ್ಸಲ್ಲಿ ನಮ್ಮ ಬಾಡಿ ಫ್ಯಾಟ್ ಬರ್ನಿಂಗ್ನ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ವಾಟ್ ಟು ಡ್ರಿಂಕ್ ಅಂತ.
ಅಂದರೆ ಈ ಟೈಮಲ್ಲಿ ಏನೇನೆಲ್ಲ ಕುಡಿಬೋದು. ಸೊ ಏನಾದರೂ ಕುಡಿಬೋದು, ಬಟ್ ವಿತ್ 0 ಕ್ಯಾಲರೀಸ್. ನನಗೆ ಬೆಸ್ಟಾಗಿ ವರ್ಕ್ ಆಗಿರೋದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ಅಂದರೆ ಜೀರಾ, ಸೋಂಪು ವಾಟರು, ಮೇಥಿ ವಾಟರು ಮತ್ತು ಡ್ರೈ ಆಮ್ಲ ವಾಟರು. ಸೊ ಎಲ್ಲದನ್ನು ಒಂದೊಂದು ದಿನ ಆಲ್ಟರ್ನೇಟಿವ್ ಆಗಿ ತೊಗೊತಾ ಇದ್ದೆ. 1 ಲೋಟ ನೀರಲ್ಲಿ ರಾತ್ರಿ ಊಟ ಮಾಡಿ ಮಲಗೋ ಟೈಮಲ್ಲಿ 1 ಚಮಚ ಜೀರಿಗೆ ಅಥವಾ ಸೋಂಪು ಅಥವಾ ಮೆಂತೆಕಾಳು ಅಥವಾ ಡ್ರೈ ಆಮ್ಲ, ಇದಿಷ್ಟರಲ್ಲಿ ಯಾವುದನ್ನಾದರೂ ಒಂದನ್ನು ನೆನೆಸಿಟ್ಟು ಬೆಳಿಗ್ಗೆ ಫಸ್ಟ್ ಡ್ರಿಂಕ್ ಆಗಿ ಇದನ್ನು ತೊಗೋತಾ ಇದ್ದೆ. ನಮ್ಮನೆ ಹತ್ರ ಫ್ರೆಶ್ ಆಮ್ಲ ಸಿಗೋದು ಕಷ್ಟ, ಹಾಗಾಗಿ ನಾನು ಈ ಡ್ರೈ ಆಮ್ಲನ ತರಿಸಿಟ್ಕೊಂಡು ಅದನ್ನೇ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ತುಂಬ ಜನ ಈ ಟೈಮಲ್ಲಿ ಲೆಮನ್ ವಾಟರ್ನ ಕುಡಿತಾರೆ, ಅಥವಾ ಸಕ್ಕರೆ, ಹಾಲು, ಬೆಲ್ಲ ಏನು ಹಾಕ್ಕೊಳ್ದೆ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀನ ತೊಗೋತಾರೆ. ಇನ್ನು ಗ್ರೀನ್ ಟೀ ಕುಡಿಯೋರು ಕೂಡ ತುಂಬ ಜನ ಇದ್ದಾರೆ. ನೆಕ್ಸ್ಟ್ ಬಂದು ಫಾಸ್ಟಿಂಗ್ ಪೀರಿಯಡ್ನ ಬ್ರೇಕ್ ಮಾಡಿದೆ, ಅಂದರೆ ಡಿಸ್ಕಂಟಿನ್ಯೂ ಮಾಡಿದೆ. ಹೇಗೆ ಕಂಟಿನ್ಯೂಸ್ ಆಗಿ ಮಾಡೋದು ಅಂದರೆ, ಫಸ್ಟು ಮತ್ತು ಲಾಸ್ಟ್ ಥಿಂಗು ನಮ್ಮ ವಿಲ್ ಪವರ್. ಮನಸ್ಸಿದ್ರೆ ಮಾರ್ಗ ಅಂತ ಕೇಳಿದ್ದೀರಾ ಅಲ್ವಾ? ದೃಢ ನಿರ್ಧಾರ ಮಾಡಿ ಸ್ಟಾರ್ಟ್ ಮಾಡಿದ್ರೆ ವೆಯ್ಟ್ ಲಾಸ್ನ ನಾವು ಮಾಡ್ಕೊಳ್ಳೇಬೇಕು ಅಂತ ಮೈಂಡ್ ಫಿಕ್ಸ್ ಮಾಡಿಕೊಂಡ್ರೆ ಡೆಫಿನೆಟ್ ಆಗಿ ಈ ಫಾಸ್ಟಿಂಗನ್ನು ಮಾಡ್ತೀರಾ. ಬೆಸ್ಟ್ ಅಂದರೆ ನೀವು ದಪ್ಪ ಇರೋವಂಥ, ಅಂದರೆ ಜಾಸ್ತಿ ವೆಯ್ಟ್ ಇರೋವಂಥ ಫೋಟೋನ ನಿಮ್ಮ ಫೋನ್ ವಾಲ್ಪೇಪರ್ಗೆ ಸೆಟ್ ಮಾಡ್ಕೊಂಬಿಡಿ. ಅದನ್ನು ನೀವು ಪದೇ ಪದೇ ನೋಡ್ತಾ ಇದ್ದರೆ ಅಯ್ಯೋ ನಾನು ಈಗ ಆಗಬಾರ್ದು, ಸಣ್ಣ ಆಗಲೇಬೇಕು, ಹೆಲ್ದಿಯಾಗಿರಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಆಟೋಮೆಟಿಕ್ ಆಗಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಫಾಸ್ಟಿಂಗ್ನ ಬ್ರೇಕ್ ಮಾಡೋದೇ ಇಲ್ಲ. ಸೊ ಸಂಜೆ ಬೇಗನೆ ಊಟ ಮಾಡಿರ್ತೀವಿ ಅಲ್ವಾ, ಮತ್ತೆ ಹಸಿವು ಸ್ಟಾರ್ಟ್ ಆಗೋ ಅಷ್ಟರಲ್ಲೇ ಮಲಗಿಬಿಡ್ಬೇಕು. ಅಂದರೆ ರಾತ್ರಿ 9ರಿಂದ 10 ಗಂಟೆ ಒಳಗೆ ಮಲಗಿಬಿಟ್ರೆ ಆಯಿತು. ಬೆಳಿಗ್ಗೆ ಅಂತೂ ಎದ್ದ ಮೇಲೆ ಮನೆ ಕೆಲಸ ಅಥವಾ ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗೋದು, ಮಕ್ಳು ಲಂಚ್ ಬಾಕ್ಸು, ಹಸ್ಬೆಂಡ್ನ ಲಂಚ್ ಬಾಕ್ಸು, ಇದೆಲ್ಲ ಮಾಡೋಷ್ಟರಲ್ಲೇ 10ರಿಂದ 11 ಗಂಟೆ ಆಗೇ ಬಿಡುತ್ತೆ. ಸೊ ಟೈಮ್ ಕಳೆದೇ ಹೋಗಿರುತ್ತೆ ಅಲ್ವಾ. ಸೊ ವಿ ಆರ್ ಡನ್. 11 ಗಂಟೆಯಿಂದ 6 ಗಂಟೆವರೆಗೂ ಇಷ್ಟ ಆಗಿರೋದನ್ನು, ಹೆಲ್ದಿ ಆಗಿರೋದನ್ನು ಇಷ್ಟಪಟ್ಟು ತಿನ್ಕೋಬೋದು. ಈ ಫಾಸ್ಟಿಂಗ್ ಟೈಮಲ್ಲಿ ತಲೆನೋವು, ತಲೆ ತಿರುಗೋದು, ಸುಸ್ತು ಇದೇನೂ ಇಲ್ಲ ಅಂದರೆ ಅದು ಖಂಡಿತ ಫ್ಯಾಟ್ ಬರ್ನಿಂಗ್ ಟೈಮಲ್ಲಿ ಆಗುವಂಥ ಹೊಟ್ಟೆ ಹಸಿವು. ಆ ಟೈಮಲ್ಲಿ ನಾವು ಇಷ್ಟ ಆಗುವಂಥ ಕೆಲಸ ಮಾಡೋದು, ಅಥವಾ ಸ್ವಲ್ಪ ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಳೋದು, ಅಥವಾ ನಿದ್ದೆ ಬಂದರೆ ಆರಾಮಾಗಿ ನಿದ್ದೆ ಮಾಡೋದು, ಈ ರೀತಿ ಮಾಡಿದ್ರೆ ಹೊಟ್ಟೆ ಹಸಿವೆ ಗೊತ್ತಾಗಲ್ಲ. ಹಾಗೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನ ಕುಡಿಯೋದ್ರಿಂದ ಹಸುವನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೋದು, ಮತ್ತು ಬಾಡಿನೂ ಕೂಡ ಹೈಡ್ರೇಟ್ ಆಗಿರುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗು ಜಸ್ಟ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದಷ್ಟೇ ಅಲ್ಲ, PCOD, PCOS, ಥೈರಾಯ್ಡ್ ಪ್ರಾಬ್ಲಮ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ಜನ ಇದರಿಂದ ತಮ್ಮ ಟೈಪ್ 2 ಡಯಾಬಿಟಿಸ್ನೂ ಕೂಡ ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಂತಾರೆ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜೊತೆ ಫಿಸಿಕಲ್ ಮೂಮೆಂಟು ಅಂದರೆ ಎಕ್ಸಸೈಸ್ ಕೂಡ ತುಂಬ ಮುಖ್ಯ. ವೆಯ್ಟ್ ಲಾಸಲ್ಲಿ ಇದು ಕೂಡ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಎಕ್ಸಸೈಸ್ ಮಾಡೋದಕ್ಕೆ ಹೊರಗೆ ಹೋಗಬೇಕು ಅಂತ ಏನಿಲ್ಲ, ಅಂದರೆ ಜಿಮ್ಗೆ ಹೋಗಬೇಕು ಅಂತಲೇ ಏನಿಲ್ಲ. ಮನೆಯಲ್ಲೇ ವಾಕ್ ಮಾಡೋದಾಗಿರ್ಬೋದು, ಯೋಗ ಮಾಡೋದು, ಸ್ಟ್ರೆಂತ್ ಬೇಸ್ ಎಕ್ಸಸೈಸ್ ಬರುತ್ತೆ ಅಲ್ವಾ, ಅದನ್ನು ಮಾಡ್ಬೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ ನಮ್ಮ ಬಾಡಿ ಫ್ಯಾಟ್ನ ತುಂಬ ಚೆನ್ನಾಗಿ ಬರ್ನ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಮಸಲ್ ಮಾಸ್ನ ಬಿಲ್ಡ್ ಮಾಡೋದಕ್ಕೆ ನಮ್ಮನ್ನು ನಾವು ಟ್ರೈನ್ ಮಾಡಲೇಬೇಕು. ಅದಕ್ಕೆ ಈ ಫಾಸ್ಟಿಂಗ್ ಟೈಮಲ್ಲಿ ಪ್ರೋಟೀನ ಕಂಪಲ್ಸರಿಯಾಗಿ ತಿನ್ನಬೇಕು ಅನ್ನೋದು. ಪ್ರೋಟೀನು ಮಸಲ್ ಮಾಸ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದರೆ ಚರ್ಮ ಒಂದು ರೀತಿ ಜೋತ್ ಬಿದ್ದೋರ್ ಥರ ಆಗುತ್ತೆ, ಸ್ಕಿನ್ನು ಹೆಲ್ದಿಯಾಗಿರಲ್ಲ. ಹಾಗಾಗಬಾರ್ದು ಅಂದರೆ ಪ್ರೋಟೀನ್ ರಿಚ್ ಫುಡ್ನ ತಿನ್ನಲೇಬೇಕು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಟೈಮಲ್ಲಿ. ಜೊತೆಗೆ ಎಕ್ಸಸೈಸ್ನೂ ಕೂಡ ಮಾಡಲೇಬೇಕು. ಇನ್ನೊಂದು ರಾಂಗ್ ಪರ್ಸೆಪ್ಷನ್ ಏನಿದೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಎಕ್ಸಸೈಸ್ ಮಾಡಬಾರ್ದು, ಡಯಟ್ ಮಾಡಬಾರ್ದು ಅಂತ. ಹಾಗೇನೂ ಇಲ್ಲ. ಆ ಟೈಮಲ್ಲಿ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅಲ್ವಾ, ಸುಸ್ತು ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಹಾಗೆ ಹೇಳ್ತಿರ್ತಾರೆ. ನೀವು ಆರಾಮಾಗಿದ್ದೀರಾ, ಮಾಡೋದಕ್ಕಾಗತ್ತೆ ಅಂದರೆ ಡೆಫಿನೆಟ್ ಆಗಿ ಮಾಡ್ಬೋದು. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಜಸ್ಟ್ ಒಂದು ಪ್ರೋಸೆಸ್ ಯಾವಾಗಲೂ ಆಗಬಾರ್ದು, ಇದು ನಮ್ಮ ಲೈಫ್ ಸ್ಟೈಲ್ ಆಗಬೇಕು. ಅಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕಂಟಿನ್ಯೂಯಸ್ ಆಗಿ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಪಕ್ಕಾ ರಿಸಲ್ಟ್ ನಿಮಗೆ ಸಿಗುತ್ತೆ. ಹಾಗಂತ ತಿನ್ನೋದೆಲ್ಲದನ್ನು ಬಿಡೋದಲ್ಲ, ಇಷ್ಟ ಆಗೋದೆಲ್ಲದನ್ನು ಹೆಲ್ದಿ ಆಗಿರೋದನ್ನು ಕರೆಕ್ಟ್ ಟೈಮಲ್ಲಿ ಪೋರ್ಷನ್ ಕಂಟ್ರೋಲ್ ಜೊತೆ ತಿನ್ಬೋದು. ಸೊ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪರ್ಫೆಕ್ಷನ್ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಲೈಫ್ನ ನೀವು ಮಾತ್ರ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಮತ್ತು ನನ್ನ ಥಾಟ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಬಾಯ್.